ನೊಣಗಳ ಟೀಮ್ ಗಗನಯಾನ ಕೈಗೊಳ್ತಾ ಇದೆ. ಅರೆ ಇದೇನಿದು ನೊಣಗಳ ಗಗನಯಾನವ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಗಗನಯಾನಕ್ಕೆ ಧಾರವಾಡ ನೊಣ ಸಜ್ಜು. ಮಾನವ ಸಹಿತ ಗಗನಯಾನಕ್ಕೆ ಇಸ್ರೋ ಪ್ಲಾನ್. ನೊಣಗಳನ್ನ ರವಾನಿಸಿ ಅಧ್ಯಯನಕ್ಕೆ ತೀರ್ಮಾನ. 2025ರಲ್ಲಿ ಇಸ್ರೋ ಮಾನವ ಸಹಿತ ಗಗನಯಾನಕ್ಕೆ ಮುಂದಾಗಿದೆ. ಆದರೆ ಮನುಷ್ಯರು ಹೋಗುವುದಕ್ಕೂ ಮುನ್ನ ಧಾರವಾಡದ ನೊಣಗಳು ಗಗನಯಾನಕ್ಕೆ ತೆರಳಲಿವೆ ಅಂತೆ. ಈ ಅಧ್ಯಯನಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗ ಸಿದ್ಧಪಡಿಸಿರುವ 20 ಹಣ್ಣಿನ ನೊಣಗಳಿರುವ ಕಿಟ್ ಆಯ್ಕೆಯಾಗಿದೆ. ದೇಶದಲ್ಲೇ ಈ ಸಂಶೋಧನೆ ಮಾಡಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಖ್ಯಾತಿಗೆ ಧಾರವಾಡ ಕೃಷಿ ವಿವಿ ಪಾತ್ರವಾಗಿದೆ. ಡ್ರೊಸೋಫಿಲಿಯಾ ಅಂತ ಒಂದು ಹಣ್ಣಿನಲ್ಲಿರುವಂಥ ನೊಣಗಳಿರ್ತದೆ. ಆ ನೊಣದ ಒಂದು ಲಾರ್ವೆ ಅದನ್ನು ಅವರು ಕಳಿಸಿ ಯಾವ ರೀತಿ ಪರಿಣಾಮವನ್ನು ಕಂಡುಕೊಳ್ಬೇಕು ಅನ್ನುವ ಒಂದು ಅಧ್ಯಯನ ಇದು. ಅಷ್ಟಕ್ಕೂ ಈ ಹಣ್ಣಿನ ನೊಣಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸೋದಾದ್ರೂ ಯಾಕೆ ಅನ್ನೋದರ ಹಿಂದೆ ಕುತೂಹಲಕಾರಿ ಅಂಶವಿದೆ. ಈ ಹಣ್ಣಿನ ನೊಣಗಳು 77% ಮನುಷ್ಯರ ದೈಹಿಕ ರಚನೆ ಹೋಲುತ್ತವೆ. ಇದುವರೆಗೂ ನಡೆದಿರೋ ಬಾಹ್ಯಾಕಾಶ ಯಾನದ ವೇಳೆ ಗಗನಯಾತ್ರಿಗಳು ಕಿಡ್ನಿ ಸ್ಟೋನ್ ಸಮಸ್ಯೆಗಳಿಂದ ಬಳಲುತ್ತಿದ್ದಾರಂತೆ. ಹೀಗಾಗಿ ಕಲ್ಲಿನ ರಚನೆಯ ಆಣ್ವಿಕ ಕಾರ್ಯವಿಧಾನಗಳನ್ನು ಅರಿತು ಮುಂದೆ ಬಾಹ್ಯಾಕಾಶ ನೌಕೆಯ ಪರಿಸ್ಥಿತಿಗಳಲ್ಲಿ ಈ ರೋಗ ಲಕ್ಷಣ ಅರಿತು ಸಂಶೋಧನೆ ನಡೆಸೋದಕ್ಕೆ ಅನುಕೂಲವಾಗಲಿದೆ. ಈ ಕಿಟ್ನಲ್ಲಿ 10 ಹೆಣ್ಣು ಮತ್ತು 10 ಗಂಡು ನೊಣಗಳಿದ್ದು ಅವು ಸಂತಾನೋತ್ಪತ್ತಿ ಸಹ ಮಾಡಲಿವೆಯಂತೆ. ಆಸ್ಟ್ರೋನಾಟ್ಸ್ ಅಲ್ಲಿ ಈ ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋದು ಬಹಳ ಸ್ವಾಭಾವಿಕ ಸ್ಪೇಸ್ ಅಲ್ಲಿ. ಹಾಗಾಗಿ ಇದು ನಾವು ಮಾಡ್ತಕ್ಕಂಥ ರಿಸರ್ಚ್ ಏನಿದೆಯಲ್ಲ ಅದು ಡೈರೆಕ್ಟ್ ಆಗಿ ಈ ಒಂದು ಆಸ್ಟ್ರೋನಾಟ್ಸ್ ಹೆಲ್ತ್ಗೆ, ಆಸ್ಟ್ರೋನಾಟ್ ಕಿಡ್ನಿ ಸ್ಟೋನ್ ಫಾರ್ಮೇಷನ್ಗೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಈ ನೊಣಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸಿದಾಗ ವಯಸ್ಕ ನೊಣಗಳು ಮಾತ್ರ ಪಿಂಡದ ಕಲ್ಲುಗಳನ್ನು ಅಭಿವೃದ್ಧಿಪಡಿಸುವ ನಿರೀಕ್ಷೆ ಇದೆ. ಬಾಹ್ಯಾಕಾಶದ ರಾಕೆಟ್ ಭೂಮಿಗೆ ಹಿಂದಿರುಗಿದ ನಂತರ ಈ ಹಣ್ಣಿನ ನೊಣಗಳನ್ನ ಅಧ್ಯಯನ ಮಾಡಿ ಹೊಸ ಮಾಹಿತಿ ಪಡೆಯಬಹುದಾಗಿದೆ. ಈ ನೊಣಗಳು ಯಾವ ರೀತಿಯಲ್ಲಿ ಇಸ್ರೋಕ್ಕೆ ಸಹಕಾರಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕೊನೆಗೂ ಡಿ ಗ್ಯಾಂಗ್ ಚಿತ್ರವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿದ್ದ ಪೊರ್ಕಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಡಿ ಗ್ಯಾಂಗ್ ಎಲ್ಲೆಲ್ಲಿಗೆ ಶಿಫ್ಟ್ ಆಗಲಿದೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಜೈಲಿನಲ್ಲಿದ್ದ ಪೊರ್ಕಿ ಗ್ಯಾಂಗ್ ಛಿದ್ರ. ಬಳ್ಳಾರಿ ಜೈಲಿಗೆ ದರ್ಶನ್, ಉಳಿದವರು ಶಿಫ್ಟ್. ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಇದ್ರೂ ಪೊರ್ಕಿಯದ್ದೇ ಕಾರುಬಾರು. ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ದಾಸನದ್ದೇ ದರ್ಬಾರ್ ಮಾಡಿದ್ದ ಪೊರ್ಕಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಜೈಲಿನಲ್ಲಿರೋ ಪೊರ್ಕಿಯ ಬಿಂದಾಸ್ ಲೈಫ್ನ ಫೋಟೋ, ವಿಡಿಯೋ ಬಿಡುಗಡೆ ಬೆನ್ನಲ್ಲೇ ಇಡೀ ಡಿ ಗ್ಯಾಂಗ್ನ ಸದಸ್ಯರನ್ನ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಈ ಮೂಲಕ ಡೆವಿಲ್ ಗ್ಯಾಂಗ್ ಛಿದ್ರವಾಗಿದೆ. ಡೆವಿಲ್ ಗ್ಯಾಂಗ್ ಛಿದ್ರ. ಪವಿತ್ರ ಗೌಡ A1 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ದರ್ಶನ್ A2 ಆರೋಪಿ, ಬಳ್ಳಾರಿ ಜೈಲಿಗೆ ಶಿಫ್ಟ್. ಪವನ್ A3 ಆರೋಪಿ, ಮೈಸೂರು ಜೈಲಿಗೆ ಶಿಫ್ಟ್. ರಾಘವೇಂದ್ರ A4 ಆರೋಪಿ, ಮೈಸೂರು ಜೈಲು. ನಂದೀಶ್ A5 ಆರೋಪಿ, ಮೈಸೂರು ಜೈಲಿಗೆ ಶಿಫ್ಟ್. ಜಗದೀಶ್ A6 ಆರೋಪಿ, ಶಿವಮೊಗ್ಗ ಜೈಲು. ಅನುಕುಮಾರ್ A7 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ರವಿ A8 ಆರೋಪಿ, ತುಮಕೂರು ಜೈಲು. ಧನರಾಜ್ A9 ಆರೋಪಿ, ಧಾರವಾಡ ಜೈಲಿಗೆ ಶಿಫ್ಟ್. ವಿನಯ್ A10 ಆರೋಪಿ, ವಿಜಯಪುರ ಜೈಲಿಗೆ ಶಿಫ್ಟ್. ನಾಗರಾಜ್ A11 ಆರೋಪಿ, ಗುಲ್ಬರ್ಗಾ ಜೈಲಿಗೆ. ಲಕ್ಷ್ಮಣ್ A12 ಆರೋಪಿ, ಶಿವಮೊಗ್ಗ ಜೈಲು. ದೀಪಕ್ A13 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ಪ್ರದೋಷ್ A14 ಆರೋಪಿ, ಬೆಳಗಾವಿ ಜೈಲು. ಕಾರ್ತಿಕ್ A15 ಆರೋಪಿ, ತುಮಕೂರು ಜೈಲಿಗೆ ಶಿಫ್ಟ್. ನಿಖಿಲ್ A17 ಆರೋಪಿ, ತುಮಕೂರು ಜೈಲು. ಕೇಶವಮೂರ್ತಿ A16 ಆರೋಪಿ, ತುಮಕೂರು ಜೈಲು. ಜೈಲಲ್ಲಿ ಬಿಂದಾಸ್ ಲೈಫ್ನ ಫೋಟೋ, ವಿಡಿಯೋ ಬಿಡುಗಡೆ ಬಳಿಕ ಎಚ್ಚೆತ್ತ ಸರ್ಕಾರ
24ನೇ ACMM ನ್ಯಾಯಾಲಯದಿಂದ ಆದೇಶದಂತೆ ಡಿ ಗ್ಯಾಂಗ್ನ ಬಹುತೇಕ ಎಲ್ಲ ಸದಸ್ಯರು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿದ್ರು ಪೊರ್ಕಿ ಬಿಂದಾಸ್ ಆಗಿದ್ದ. ಕೈಯಲ್ಲಿ ಸಿಗರೇಟ್, ಮೊಬೈಲ್ ಸಿಕ್ಕಿತ್ತು. ಆದ್ರೆ ಜೈಲಿನೊಳಗಡೆ ಇಷ್ಟೆಲ್ಲ ರಾಜಾತಿಥ್ಯಕ್ಕೆ ಸಾಥ್ ಕೊಟ್ಟಿದ್ಯಾರು? ಸೆಂಟ್ರಲ್ ಜೈಲಿನ ಅಸಲಿಯತ್ತೇನು? ಈ ಬಗ್ಗೆ ತನಿಖೆಗೆ ಹಿರಿಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಡಿ ಗ್ಯಾಂಗ್ ಛಿದ್ರವಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಅಲರ್ಟ್. ಕಾರಣ ಇವತ್ತು ಮಧ್ಯಾಹ್ನದ ಬಳಿಕ ನಟ ದರ್ಶನ್ ಅವರನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇವತ್ತು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಪೊರ್ಕಿ ಶಿಫ್ಟ್. ಬಳ್ಳಾರಿ ಸೆಂಟ್ರಲ್ ಜೈಲು ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಎಲ್ಲಾ ರೀತಿಯ ಸಿದ್ಧತೆಗಳು. ಕಾರಣ ಕೋರ್ಟ್ ಸೂಚನೆ ಕೊಡ್ತಾ ಇದ್ದಂತೆ ಬಳ್ಳಾರಿ ಜೈಲಲ್ಲಿ ಸಿದ್ಧತೆಗಳಾಗ್ತಾ ಇದೆ. ರಾತ್ರೋರಾತ್ರಿ ಜೈಲಿನ 2 ಸಂಪರ್ಕ ರಸ್ತೆಗಳಿಗೆ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಕೋರ್ಟ್ನಿಂದ ದರ್ಶನ್ ನೇರವಾಗಿ ಬಳ್ಳಾರಿಗೆ ಬರೋ ಸಾಧ್ಯತೆ. ನಿನ್ನೆ ಎಲ್ಲ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಅಲ್ಲ, ಬಳ್ಳಾರಿಯ ಜೈಲು. ಅಂತಿಮವಾಗಿ ಕೋರ್ಟ್ ಕೂಡ ಸೂಚನೆ ಕೊಡ್ತು. ನಾನು ನಿನ್ನೆ ಮಧ್ಯಾಹ್ನ ಕೂಡ ಹೇಳ್ತಾ ಇದ್ವಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ, ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸಲೇಬೇಕು. ಒಬ್ಬ ಆರೋಪಿಯನ್ನ ಬೇರೆಡೆಗೆ ಶಿಫ್ಟ್ ಮಾಡಬೇಕು ಅಂದರೆ ಈಗ ಒಂದಷ್ಟು ನಿಯಮಗಳು ಕೂಡ ಬದಲಾವಣೆ ಆಗಿದೆ ಅಂತ ಗೃಹ ಸಚಿವರು ಕೂಡ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದರಂತೆ ನಿನ್ನೆ ಕೋರ್ಟ್ಗೊಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಕಾರಣಗಳನ್ನು ಮುಂದಿಟ್ಟರು. ಅದೆಲ್ಲ ಆದ ಬಳಿಕ ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗೋದಕ್ಕೆ ಕೋರ್ಟ್ ಸೂಚನೆ ಕೊಡ್ತಾ ಇದ್ದಂತೆ ಎಲ್ಲಾ ರೀತಿಯ ಸಿದ್ಧತೆಗಳು ನಿನ್ನೆ ಮಧ್ಯಾಹ್ನದಿಂದಲೇ ಆಗ್ತಾ ಇದೆ. ಸೆಂಟ್ರಲ್ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯ. ಪೊಲೀಸರಿಂದ 3 FIR ದಾಖಲು. ಹಿರಿಯ IPS ಅಧಿಕಾರಿ ನೇತೃತ್ವದಲ್ಲಿ ತನಿಖೆ. ಪೊರ್ಕಿಯ ಪರಪ್ಪನ ಅಗ್ರಹಾರದ ಬಿಂದಾಸ್ ಜೀವನ ರಾಜ್ಯದಾದ್ಯಂತ ಹಲ್ಚಲ್ ಎಬ್ಬಿಸಿತ್ತು. ಇದೀಗ ಕಾಟೇರನಿಗೆ ಇದೇ ಕಂಟಕವಾಗಿದೆ. ಈಗಾಗಲೇ 3 FIR ದಾಖಲಾಗಿದೆ. ಮತ್ತೊಂದೆಡೆ ಜೈಲೊಳಗಿನ ಅಸಲಿ ಬಂಡವಾಳ ಬಯಲು ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಜೈಲೊಳಗಿನ ರಾಜಾತಿಥ್ಯ, ಸಿಗರೇಟ್, ಮೊಬೈಲ್ ಸಿಕ್ಕಿದ್ದರ ಬಗ್ಗೆ ತನಿಖೆ ಮಾಡಿಸೋದಕ್ಕೆ ಹೋಮ್ ಸೆಕ್ರೆಟರಿ ತಯಾರಾಗಿದ್ದಾರೆ. ಹಿರಿಯ IPS ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಂಪೂರ್ಣ ತನಿಖೆ ನಡೆಸಿ ರಿಪೋರ್ಟ್ ಪಡೆಯುವುದಕ್ಕೆ ಸಜ್ಜಾಗಿದ್ದಾರೆ. ತನಿಖೆಯ ಹೊಣೆಯನ್ನ ಕಾರಾಗೃಹ ಇಲಾಖೆಯಲ್ಲಿನ ಅಧಿಕಾರಿಗಳನ್ನ ಬಿಟ್ಟು ಬೇರೆ ಇಲಾಖೆ ಹೆಗಲಿಗೆ ಕೊಡಲಿದ್ದಾರೆ. ಇನ್ನು ತನಿಖೆಗೆ ಬೇರೆ ಇಲಾಖೆಯಲ್ಲಿರುವ ಖಡಕ್ IPS ಅಧಿಕಾರಿಗೆ ಕೊಡುವ ಬಗ್ಗೆ ಹೋಮ್ ಸೆಕ್ರೆಟರಿ ಕಾರಾಗೃಹ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದಿದೆ ಎನ್ನಲಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದ ಕಂಪ್ಲೀಟ್ ತನಿಖೆಗೆ ಆದೇಶಿಸಲು ಸಿದ್ಧತೆಗೆ ಮುಂದಾಗಿದ್ದಾರೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದ ಅಸಲಿಯತ್ತು ತನಿಖೆಯಲ್ಲಿ ಬಯಲಾಗುತ್ತಾ ಕಾದ್ ನೋಡಬೇಕಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿ ಇದ್ಕೊಂಡೇ ದರ್ಶನ್ ವಿಡಿಯೋ ಕಾಲ್ ಮಾಡಿರೋದು ಸಖತ್ ಹಲ್ಚಲ್ ಎಬ್ಬಿಸಿದೆ. ACP ಮಂಜುನಾಥ್ ಕಾಟೇರ್ನನ್ನ ಡ್ರಿಲ್ ಮಾಡಿದ್ದಾರೆ. ತನಿಖೆ ವೇಳೆ ದಾಸ ತಪ್ಪೊಪ್ಪಿಕೊಂಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕಾಟೇರನಿಗೆ ಸೆಂಟ್ರಲ್ ಜೈಲು ರೆಸಾರ್ಟ್ ಆಗ್ಬಿಟ್ಟಿದೆ. ಪರಪ್ಪನ ಅಗ್ರಹಾರ ಪೊರ್ಕಿಗೆ 5 ಸ್ಟಾರ್ ಹೋಟೆಲ್ ಆಗಿದೆ. ಜೈಲ್ನಲ್ಲಿದ್ಕೊಂಡೇ ದಾಸ ವಿಡಿಯೋ ಕಾಲ್ ಮಾಡ್ತಾನೆ. ರೌಡಿ ಶೀಟರ್ಗಳ ಜೊತೆ ಮಾತನಾಡ್ತಾನೆ. ಕೊಲೆ ಆರೋಪಿ ಕಾಟೇರನಿಗೆ ಕಾಕಿ ಡ್ರಿಲ್. ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಮಾಡಿರೋ ಬಗ್ಗೆ ಪೊಲೀಸರು ಕಾಟೇರ್ನನ್ನ ಡ್ರಿಲ್ ಮಾಡಿದ್ರು. ACP ಮಂಜುನಾಥ್ ಪೊರ್ಕಿ ಜನ್ಮವನ್ನ ಜಾಲಾಡಿದ್ರು. ಒಂದಲ್ಲ ಎರಡಲ್ಲ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ರು. ತನಿಖೆ ವೇಳೆ ದಾಸ ತಪ್ಪೊಪ್ಪಿಕೊಂಡಿದ್ದಾನೆ. ಕಾಕಿ ತನಿಖೆ ವೇಳೆ ತಪ್ಪೊಪ್ಪಿಕೊಂಡ ದಾಸ. ತನಿಖೆ ವೇಳೆ ಎಲ್ಲ ಪ್ರಶ್ನೆಗಳಿಗೂ ಪೊರ್ಕಿ ನೋವಿನಿಂದಲೇ ಉತ್ತರ ಕೊಟ್ಟಿದ್ದಾನೆ. ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ಸತ್ಯ ಅಂತ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನೆ. ಆದ್ರೆ ನಾವು ಚೇರ್ನಲ್ಲಿ ಕೂತ್ಕೊಂಡು ದಮ್ ಹೊಡೆಯುವಾಗ ಯಾರ್ ಫೋಟೋ ತೆಗೆದ್ರು ಗೊತ್ತಿಲ್ಲ ಅಂತ ಕಾಟೇರ ಹೇಳಿದ್ದಾನೆ.
ಬಳ್ಳಾರಿಗೆ ಶಿಫ್ಟ್, ದರ್ಶನ್ಗೆ ಟೆನ್ಷನ್. ಇನ್ನು ಬಳ್ಳಾರಿಗೆ ಶಿಫ್ಟ್ ಆಗಿರೋ ಬಗ್ಗೆ ಗೊತ್ತಾಗ್ತಿದ್ದಂತೆ ದರ್ಶನ್ ಫುಲ್ ಟೆನ್ಷನ್ ಆಗಿದ್ದಾನೆ. ಯಾರ ಬಳಿಯೂ ಮಾತನಾಡದೆ ಐರಾವತ ಫುಲ್ ಸೈಲೆಂಟ್ ಆಗಿದ್ದಾನೆ. ಡಿ ಗ್ಯಾಂಗ್ ಜೊತೆನೂ ಮಾತನಾಡದೆ ಮೌನಕ್ಕೆ ಜಾರಿದ್ದಾನೆ. ತಗಡು ಕೆಲಸ ಮಾಡಿ ಜೈಲು ಪಾಲಾದ್ರೂ ಈ ತಗಡು ಬಾಸ್ಗೆ ಬುದ್ಧಿ ಬಂದಿಲ್ಲ. ಈ ಪುಣ್ಯಾತ್ಮನಿಗೆ ಅದ್ಯಾವಾಗ ಜ್ಞಾನೋದಯ ಆಗುತ್ತೋ ಆ ದೇವ್ರೇ ಬಲ್ಲ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.